ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೃಷಿ ವಿಸ್ತರಣಾ ಶಿಕ್ಷಣ ಸಂಸ್ಥೆ ಕೊಪ್ಪಳಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ತೋಟಗಾರಿಕಾ ಮತ್ತು ಅರಣ್ಯ ಕೃಷಿ ತಜ್ಞರಾಗಿರುವಂಥ ಶ್ರೀ ವಾಮನ್ ಮೂರ್ತಿ ಸರ್ ಅವ್ರನ್ನ ಮಾತಾಡಿಸಿ ಈ ಮಾವಲ್ಲಿ ಹಲವಾರು ತಳಿಗಳು ಬರ್ತವೆ, ಅದರಲ್ಲಿ ಈ ತಳಿಗಳನ್ನು ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು, ಅದರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು, ಚಾಟ್ನಿ ಯಾವ ರೀತಿ ಮಾಡಬೇಕು, ಅದೇ ರೀತಿ ತಳಿಗೆ ತಕ್ಕಂಗೆ ಅಂದರೆ ಸ್ಟ್ರೆಸ್ ಪೀರಿಯಡ್ ಅಂತ ಇರುತ್ತೆ, ಒಂದು ವರ್ಷ ಹೂ ಬರುತ್ತೆ, ಒಂದು ವರ್ಷ ಹೂ ಬಿಡೋದಿಲ್ಲ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಕೊನೆಯಲ್ಲಿ ಮಾವು ಕಟಾವಿಗೆ ಬಂದಾಗ ಇಥ್ರೇಲ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಅದೆಲ್ಲ ಯಾವ ರೀತಿ ಮಾಡಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ನಮಸ್ತೆ, ನಾನು ವಾಮನ್ ಮೂರ್ತಿ ಪುರೋಹಿತ್ ಅಂತ ಇಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅಡಿಯಲ್ಲಿ ಬರುವ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದಲ್ಲಿ ತೋಟಗಾರಿಕೆ ತಜ್ಞನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ನಾವು ಮಾವಿನ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮಾವು ಎಲ್ಲ ಕಡೆ ಸುಗ್ಗಿ ಆರಂಭ ಆಗಿರೋದ್ರಿಂದ ಅದರ ಬಗ್ಗೆ ರೈತರಿಗೆ ಸ್ವಲ್ಪ ಮಾಹಿತಿಗಳನ್ನು ಕೊಡೋ ಪ್ರಯತ್ನ ಮಾಡ್ತೀನಿ. ಮಾವು ಒಂದು ನಿಮಗೆ ಗೊತ್ತಿರುವಂತೆ ಹಣ್ಣಿನ ರಾಜ ಅಂತ ಕರೆಸ್ಕೊಳ್ಕೊಳ್ತಾ ಒಂದು ಹಣ್ಣಿನ ಗಿಡವಾಗಿದೆ. ಇದು ಅತ್ಯಂತ ಜನಪ್ರಿಯ ಗಿಡ ಅಂದರೂ ಅಡ್ಡಿ ಇಲ್ಲ. ನಮ್ಮ ಒಂದು ಟ್ರಾಪಿಕಲ್ ರೀಜನ್ ಅಥವಾ ಇದರಲ್ಲಿ ಅಂತ ಹೇಳಿ ಹೇಳ್ತೀವಿ, ಬಯಲು ಸೀಮೆ ಅಂತ ಹೇಳ್ತೀವಿ, ಈ ಒಂದು ಭಾಗದಲ್ಲಿ ಈ ಮಾವಿನ ಗಿಡಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಮತ್ತು ಅತ್ಯಂತ ಸುಲಭವಾಗಿ ಅದನ್ನು ಬೆಳಿಬೋದು. ಸೊ ಹೀಗಾಗಿ ಅದನ್ನು ಆಮೇಲೆ ಅತ್ಯಂತ ರುಚಿಕರವಾಗಿರೋದ್ರಿಂದ ಮತ್ತು ಅತ್ಯಂತ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಮತ್ತು ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳಾದ ವಿಟಮಿನ್ಸ್ ಅಂತ ಹೇಳ್ತೀವಿ, ಎ ಮತ್ತು ಸಿ ಅನ್ನಾಂಗಗಳಿರೋದ್ರಿಂದ ಇದು ಅತ್ಯಂತ ಆರೋಗ್ಯಕ್ಕೂ ಕೂಡ ಒಂದು ಹಣ್ಣಿನ ಗಿಡವಾಗಿದೆ. ಹಾಗಾಗಿ ಈ ಹಣ್ಣು ಅತ್ಯಂತ ಜನಪ್ರಿಯ ಹಣ್ಣಾಗಿದ್ದು ಇದನ್ನು ನಾವು ಹಣ್ಣುಗಳ ರಾಜ ಅಂತ ಕರಿತೀವಿ. ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ನಮ್ಮ ಕೊಪ್ಪಳದಲ್ಲಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಮಾವಿನ ತಳಿಯನ್ನು ಬೆಳೆಯಲಾಗ್ತಾ ಇದೆ. ಆರಂಭ ಹಂತದಲ್ಲಿ ಕೇವಲ ಬೆನೇಶಾನ್ ಎಂಬ ಒಂದು ತಳಿಯನ್ನು ಬೆಳೆಯಲಾಗ್ತಿತ್ತು. ಆನಂತರ ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಿಂದ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಮಾಹಿತಿಯನ್ನು ರೈತರಿಗೆ ಕೊಡೋ ಮೂಲಕ ಮತ್ತು ಸಾಕಷ್ಟು ಯೋಜನೆಗಳು ಬಂದಿದ್ದಕ್ಕೆ ರೈತರು ಇತ್ತೀಚೆಗೆ ಕೇಸರಿ ಅನ್ನೋ ಒಂದು ತಳಿಯನ್ನು ಬೆಳೆದು ಈಗ ಕೊಪ್ಪಳ ಕೇಸರಿ ಅಂತಲೇ ಬ್ರ್ಯಾಂಡ್ ಆಗಿದೆ. ಈ ಅನೇಕ ಕಡೆಗಳಲ್ಲಿ, ಅದರಲ್ಲೂ ಬೆಂಗಳೂರು ಭಾಗದಲ್ಲಿ, ಹುಬ್ಬಳ್ಳಿ ಭಾಗದಲ್ಲಿ ಕೊಪ್ಪಳ ಕೇಸರಿ ಅಂದರೆ ಅತ್ಯಂತ ಬೇಡಿಕೆ ಉಳ್ಳಂಥ ಒಂದು ತಳಿಯಾಗಿದೆ. ಈ ಗುಜರಾತ್ ತಳಿಗೂ ಇದಕ್ಕೂ ಇರೋ ವ್ಯತ್ಯಾಸ ಅಂದರೆ ಇದು ಸ್ವಲ್ಪ ಸಣ್ಣದಾಗಿರುತ್ತೆ ಮತ್ತು ಮಧುರವಾಗಿರುತ್ತೆ. ಸೊ ಇದರಿಂದಾಗಿ ಸಾಕಷ್ಟು ಈಗ ರಫ್ತು ಕೂಡ ಆಗ್ತಾಯಿದೆ. ನಾವು ಕಳೆದ ಬಾರಿ ಹೋದ ವರ್ಷ 2022-23ರಲ್ಲಿ ಮತ್ತು ಅದಕ್ಕೂ ಹಿಂದೆ ಕೂಡ ಆಸ್ಟ್ರೇಲಿಯಾ ಮತ್ತು ಯುರೋಪಿಯನ್ ಕಂಟ್ರಿಗಳ ಅಷ್ಟೇ ಅಲ್ಲದೆ ಅರಬ್ ಕಂಟ್ರಿಗಳಿಗೂ ಕೂಡ ನಾವು ಇದನ್ನು ರಫ್ತು ಮಾಡಿ ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹೀಗಾಗಿ ರೈತರು ಹೆಚ್ಚಾಗಿ ಈಗ ಕೇಸರಿ ತಳಿಯನ್ನು ಬೆಳೀತಾ ಇದ್ದಾರೆ. ಇನ್ನು ಇತರೆ ತಳಿಗಳಂದರೆ ದಶಹರಿ ಅಂತ ಬರ್ತದೆ, ಆಮೇಲೆ ಹೈಬ್ರಿಡ್ ತಳಿಯಾದ ಮಲ್ಲಿಕಾ ಬರ್ತದೆ, ಮಲ್ಗೋವಾನ್ ಬರ್ತದೆ, ನೀಲಮನ್ ಬರ್ತದೆ ಮತ್ತು ಪೆದ್ದ ರಸಮ್ ಮತ್ತು ಚಿನ್ನ ರಸಮ್ ಅಂತ ಕೆಲವು ಆಂಧ್ರ ತಳಿಗಳು, ಇವೆಲ್ಲವುಗಳನ್ನು ಕೂಡ ಇಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತದೆ. ಆದರೂ ಕೂಡ ಬೆನೇಶಾನ್ ಮತ್ತು ಮಲ್ಲಿಕಾ ಮತ್ತು ನಮ್ಮ ಕೇಸರ್ ಇವು ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬೆಳೆಯಲಾಗ್ತಾ ಇದೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ಈ ಕೊಪ್ಪಳ ಭಾಗದಲ್ಲಿ ಸುಮಾರು 5,000 ಹೆಕ್ಟೇರ್ ಅಂದರೆ 10,000 ಎಕರೆಗೂ ಮೇಲ್ಪಟ್ಟು ನಮ್ಮ ಮಾವಿನ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಇನ್ನು ಇದ್ರ ಬಗ್ಗೆ ಸೂಕ್ತ ಮಾಹಿತಿ ಹೇಳಬೇಕು ಅಂದರೆ, ಮಾವು ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು, ಆಗಲೇ ಹೇಳ್ದಂಗೆ ಹಣ್ಣಿನ ರಾಜ ಆಗಿದ್ದು, ಅತ್ಯಂತ ರುಚಿಕರವಾದ ಹಣ್ಣಾಗಿದ್ದು, ಇದನ್ನು ಎಲ್ಲ ಥರದ ಮಣ್ಣುಗಳಲ್ಲೂ ಮತ್ತು ಎಲ್ಲ ಥರದ ಒಂದು ವಾತಾವರಣದಲ್ಲೂ ಬೆಳೆಯಬಹುದಾಗಿದೆ. ಆದರೂ ಅತ್ಯಂತ ಸೂಕ್ತವಾದ ವಾತಾವರಣ ಅಂದರೆ ಸ್ವಲ್ಪ ಬಯಲು ಸೀಮೆ ಮತ್ತು ಅರೆಮಲೆನಾಡು ಅಂತ ಹೇಳ್ತೀವಿ, ಅಂದರೆ ಸುಮಾರು ಧಾರವಾಡ ಭಾಗದಲ್ಲಿ, ಬೆಳಗಾಂ ಭಾಗದಲ್ಲಿ, ಈ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇದನ್ನು ಬೆಳಿಬೋದು. ಇನ್ನು ಉತ್ತರ ಕರ್ನಾಟಕ ಆ ಕಡೆ ಹೋದರೆ, ನಮಗೆ ಉತ್ತರ ಕನ್ನಡ ಆ ಕಡೆ ಭಾಗ ಕಡೆ ಹೋದರೆ ಅಪ್ಪಿ ಮಿಡಿ ಮುಂತಾದ ತಳಿಗಳನ್ನು ಕೂಡ ಯಶಸ್ವಿಯಾಗಿ ಬೆಳೆಯಲಾಗ್ತಾ ಇದೆ. ಆಮೇಲೆ ಉಪ್ಪಿನಕಾಯಿ ಬೆಳೆಸಕ್ಕಂಥ ಕೆಲವೊಂದು ತಳಿಗಳು, ಅಪ್ಪಿ ಮಿಡಿ ಆಗಿರ್ಬೋದು, ಅಥವಾ ರುಮಾನಿಯಾ ಅಥವಾ ಪುನಾಸ್ ಅಂತ ಹೇಳ್ತೀವಿ, ಆಮ್ಲೆಟ್ ಅಂತ ಹೇಳ್ತೀವಿ, ಈ ತಳಿಗಳನ್ನು ಕೂಡ ನಾವು ಯಶಸ್ವಿಯಾಗಿ ಬೆಳೆದು ಲಾಭದಾಯಕವಾಗಿ ಮಾಡಿಕೊಳ್ಳಬಹುದಾಗಿದೆ. ಸೊ ಒಂದು 10 ಎಕರೆ ರೈತರಲ್ಲಿ ಒಂದು 2-2.5 ಎಕರೆ ಮಾವಿನ ತೋಟ ಇತ್ತಂದರೆ ಖಂಡಿತ ಅವನು ಒಬ್ಬ ಶ್ರೀಮಂತ ರೈತ ಅಂತ ನಾವು ಹೇಳ್ಬೋದು. ಮಾವಿನ ಗಿಡಗಳನ್ನು ಒಂದು 100 ಮಾವಿನ ಗಿಡಗಳಿದ್ದರೂ ಕೂಡ ಒಂದು 10 ವರ್ಷ ನಂತರ ಉತ್ತಮವಾದ ಇಳುವರಿ ಕೊಡೋದ್ರ ಮೂಲಕ ಒಂದು ರೈತನ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬಹುದಾಗಿದೆ. ಇನ್ನು ನೀರು ಹೇಳಬೇಕು ಅಂದರೆ ಇದಕ್ಕೆ ಅತ್ಯಂತ ಕಡಿಮೆ ನೀರು ಬೇಕಾಗಿದೆ. ಸೊ ಹೀಗಾಗಿ ಹನಿ ನೀರಾವರಿ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಡಿಮೆ ನೀರಿನಲ್ಲಿ, ಅಂದರೆ 1 ಇಂಚ್ ನೀರಿನಲ್ಲಿ ಕೂಡ ಇದನ್ನು ಬೆಳಿಬೋದು. ಮಳೆ ಆಶ್ರಯದಲ್ಲಿ ಬೆಳೆದರೆ ಬಹಳ ಒಳ್ಳೆಯದು. ಮಳೆ ಸಕಾಲಕ್ಕೆ ಆಗದಿದ್ದರೆ ನಾವು ಒಂದು ಕೃಷಿ ಹೊಂಡ ಆಗಲಿ ಅಥವಾ ಫಾರ್ಮ್ ಪಾಂಡ್ ಅಂತ ಏನು ಹೇಳ್ತೀವಿ
ಅದನ್ನು ನಿರ್ಮಿಸಿಕೊಂಡು ಮಳೆ ನೀರಿನ ಮೂಲಕ ಕೂಡ ರಕ್ಷಣಾತ್ಮಕವಾದ ಒಂದು ನೀರಾವರಿಯನ್ನು ಕೊಟ್ಟು ನಾವು ಇದನ್ನು ಬೆಳೆಸಬಹುದಾಗಿತ್ತು. ಸೊ ಇದನ್ನು ಯಾವ ರೀತಿ ನಾವು ತಳಿಗಳ ಆಯ್ಕೆ ಮಾಡಬೇಕು ಮತ್ತು ಯಾವ ರೀತಿ ನಾವು ನಾಟಿ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವು ಮಾವಿನ ತೋಟ ಆರಂಭ ಮಾಡಬೇಕು ಅಂತಂದರೆ ಈ ಮುಂದಿನ ವರ್ಷ ಮಾಡಬೇಕಂದ್ರೆ ಈಗಲಿಂದಲೇ ನೀವು ಯೋಜನೆ ಮಾಡ್ಕೋಬೇಕು. ನೀವು ಮಾಗಿ ಉಳುಮೆ ಏಪ್ರಿಲ್ ಮೇನಲ್ಲಿ ಮಾಗಿ ಉಳುಮೆ ಮಾಡಿ ಭೂಮಿಯನ್ನು ಸಂಪೂರ್ಣವಾಗಿ ಒಂಟಿ ಮಡಿಕೆಯಲ್ಲಿ ಅದನ್ನು ಉಳುಮೆ ಮಾಡೋದ್ರ ಮೂಲಕ ಅದರಲ್ಲಿ ಇರ್ತಕ್ಕಂಥ ಎಲ್ಲ ರೋಗಾಣುಗಳು ಮತ್ತು ಕಳೆ ಆಗಿರ್ಬೋದು, ಕಸ ಆಗಿರ್ಬೋದು, ಕೀಟಗಳ ಒಂದು ಕೋಶಗಳಾಗಿರ್ಬೋದು ಎಲ್ಲವೂ ಸಂಪೂರ್ಣ ನಾಶವಾಗಿ ಭೂಮಿ ಸಿದ್ಧತೆ ಆಗ್ತದೆ. ಆನಂತರ ಜೂನಲ್ಲಿ ಅದರಲ್ಲೂ ಮೇನಲ್ಲಿ ನೀವೇನು ಮಾಡಬೇಕು, ನಿಮ್ಗೆ ಈಗ ಅನೇಕ ಅವಕಾಶಗಳಿವೆ. ಮೊದಲೆಲ್ಲ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸುಮಾರು 30 ಅಡಿ ಅಂತರದಲ್ಲಿ ನಾವು ಈ ಗಿಡಗಳನ್ನು ನಾಟಿ ಮಾಡ್ತಾಯಿದ್ವಿ. ಆದರೆ ಈಗ ಆಧುನಿಕ ಪದ್ಧತಿಯಲ್ಲಿ ಸಾಕಷ್ಟು ತಂತ್ರಜ್ಞಾನಗಳು ಬಂದಿರೋದ್ರಿಂದ ನೀವು ಕೇವಲ 15 ಅಡಿ ಅಂತರದಲ್ಲಿ ಆಗಲಿ ಅಥವಾ 15 ಅಡಿ 10 ಅಡಿ ಅಂತರದಲ್ಲಾಗಲಿ ಸಾಂದ್ರ ಪದ್ಧತಿಯಲ್ಲಿ ಮಾವಿನ ಗಿಡಗಳನ್ನು ನಾಟಿ ಮಾಡ್ಬೋದಾಗಿದೆ. ಸೊ ನಿಮ್ಮ ಭೂಮಿಗೆ ತಕ್ಕಂತೆ, ನಿಮ್ಮ ನೀರಿನ ಲಭ್ಯತೆಗೆ ತಕ್ಕಂತೆ ಮಾವಿನ ಗಿಡಗಳು ಎಷ್ಟು ಕೂಡಿಸ್ಬೋದು ಒಂದು ಎಕರೆಗೆ ಅದನ್ನು ಸೂಕ್ತವಾಗಿ ತಜ್ಞರಿಂದ ಅರಿತುಕೊಂಡು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದ ವಿಜ್ಞಾನಿಗಳನ್ನು ನೀವು ಸಂಪರ್ಕಿಸಿದೆ ಅದರಲ್ಲಿ ಸೂಕ್ತ ಮಾಹಿತಿಯನ್ನು ನಾವು ನೀಡ್ತೀವಿ. ಅದರ ಪ್ರಕಾರ ನೀವು ಏನು ಮಾಡಬೇಕು, ಮೇದಲ್ಲಿ ಗುಂಡಿಗಳನ್ನು ತೆಗೆದಿಡಬೇಕು. ಅಂದರೆ ಅಂತರದಲ್ಲಿ 15 ಅಡಿ ಅಂತರದಲ್ಲಿ ಆಗಿರ್ಬೋದು ಅಥವಾ 20 ಅಡಿ ಅಂತರದಲ್ಲಿ ಆಗಿರ್ಬೋದು ಅಥವಾ 15 ಮತ್ತು 10 ಅಡಿ ಅಂತರದಲ್ಲಿ ಆಗಿರ್ಬೋದು. ಅಂದರೆ ಇನ್ನು ಮೀಟರ್ನಲ್ಲಿ ಹೇಳಬೇಕು ಅಂದರೆ 5 ಮೀಟರ್ ಅಂತರದಲ್ಲಿ ಆಗಲಿ ಅಥವಾ 5 ಮೀಟರ್ 3 ಮೀಟರ್ ಅಂತರದಲ್ಲಾಗಲಿ. ಅಂದರೆ ಸಾಲಿನಿಂದ ಸಾಲಿಗೆ 5 ಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ 3 ಮೀಟರ್. ಮತ್ತು ಇನ್ನೂ ಅತಿ ಸಾಂದ್ರತೆ ಪದ್ಧತಿ ಅಲ್ಟ್ರಾ ಹೈ ಡೆನ್ಸಿಟಿ ಅಂತ ಹೇಳ್ತೀವಿ, ಅದರಲ್ಲಿ 3 ಮೀಟರ್ ಮತ್ತು 2 ಮೀಟರ್ ಹೀಗೆ ಒಂದು ಎಕರೆಯಲ್ಲಿ ನಾವು ಸುಮಾರು 600 ಗಿಡಗಳನ್ನು ಕೂಡಿಸ್ಬೋದಾಗಿದೆ. ಈ ರೀತಿ ಮಾಡಿದಾಗ ಸ್ವಲ್ಪ ನಿರ್ವಹಣೆ ಮಾಡಬೇಕಾಗುತ್ತೆ. ಈ ನಿರ್ವಹಣೆಯಲ್ಲಿ ಮುಖ್ಯವಾಗಿ ನಮಗೆ ಬರೋದು ಅಂತಂದರೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ನೀರಿನ ನಿರ್ವಹಣೆ, ಇದು ಅತ್ಯಂತ ಮುಖ್ಯವಾಗಿರ್ತದೆ. ಸೊ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದಾಗ ನೀವು ನೀರಿನ ನಿರ್ವಹಣೆಯನ್ನು ಮಾಡಿಕೊಂಡು ಸ್ವಲ್ಪ ಪೋಷಕಾಂಶಗಳನ್ನು ನಿರ್ವಹಣೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಮಾವು ಒಂದು ಉತ್ತಮ ಆದಾಯ ಕೊಡ್ತಕ್ಕಂಥ ಹಣ್ಣಿನ ಬೆಳೆ ಅಂತ ಹೇಳ್ಬೋದು. ಸೊ ನಂತರ ನಾವು ತಿಳ್ಕೊಳ್ಬೇಕಾಗಿದೆ ಅಂದರೆ ನಾನು ಆಗಲೇ ಹೇಳಿದಾಗೆ ಸೂಕ್ತವಾದ ಅಂತರದಲ್ಲಿ ಸುಮಾರು 1.5 ಅಂದರೆ 1.5 ಅಡಿಯಷ್ಟು ನಾವು ಘನ ಅಡಿ ಅಂತ ಏನು ಹೇಳ್ತೀವೋ ಅದನ್ನು ಗುಂಡಿಗಳನ್ನು ಮಾಡಿಡಬೇಕು. ಇದನ್ನು 1 ತಿಂಗಳು ಮೊದಲೇ ಮಾಡಿಡ್ರಿ. ಆವಾಗ ಏನಾಗ್ತದೆ, ಗುಂಡಿಗಳೆಲ್ಲ ಬಿಸಿಲು ಗಾಳಿಗೆ ಸೆಟ್ಟಾಗಿ ಒಂದು ಹದಕ್ಕೆ ಬರ್ತವೆ. ಆ ನಂತರ ನೀವು ನಾಟಿ ಮಾಡೋ ದಿವಸ ಮಳೆಗಾಲದಲ್ಲಿ ಜೂನ್ ಜುಲೈ ತಿಂಗಳಲ್ಲೇ ಇದನ್ನು ನಾಟಿ ಮಾಡಬೇಕು. ನಾಟಿ ಮಾಡೋ ಸಮಯದಲ್ಲಿ ನೀವೇನು ಮಾಡಬೇಕು, ಮೇಲಿನ ಮಣ್ಣು ಕೆಳಗಿನ ಮಣ್ಣು ಮೇಲೆ ಹಾಕಿ 1 ವಾರ ಮುಂಚೆನೇ ನೀರು ಅದನ್ನು ತುಂಬಿಟ್ಟು ಅದು ಹದವಾದ ನಂತರ ಎಲ್ಲ ತರಹದ ತೊಪ್ಪಲಗಳನ್ನು ನಾವು ಏನು ಹೇಳ್ತೀವಿ, ಈ ಬೇವಿನ ತೊಪ್ಪಲಾಗಿರ್ಬೋದು, ಬೇವಿನ ಸೊಪ್ಪಾಗಿರ್ಬೋದು ಮತ್ತು ಪಂಗ್ಯಾಮಿಯ ಪಿನಾಟ ಅಥವಾ ನಾವು ಇದನ್ನೇನು ಹೇಳ್ತೀವಿ ಹುಲಗುಲಿ ತೊಪ್ಪಲು ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ ಅಥವಾ ಹೊಂಗೆ ತೊಪ್ಪಲು ಅಂತ ಹೇಳ್ತೀವಿ. ಆ ರೀತಿ ಆದ ತೊಪ್ಪಗಳನ್ನು ಮತ್ತು ಗೊಬ್ಬರ ಗಿಡ ಅಥವಾ ಗ್ಲಿರಿಸಿಡಿಯಾ ಅಂತ ಹೇಳ್ತೀವಿ. ಆ ಎಲ್ಲ ತೊಪ್ಪಳಗಳನ್ನು ಸುಮಾರು 5 ರಿಂದ 10 kgಯಷ್ಟು ನೀವು ಆ ಗುಂಡಿಗಳಲ್ಲಿ ಬೆರೆಸಿ ನಂತರ ಮೇಲಿನ ಮಣ್ಣು ಕೆಳಗಿನ ಮಣ್ಣು ಮೇಲೆ ಹಾಕಿ ಗುಂಡಿಯಲ್ಲಿ ಸುಮಾರು ಒಂದು 10 ಸೆಂಟಿಮೀಟರ್ನಷ್ಟು ಜಾಗವನ್ನು ಬಿಟ್ಟು ನೀವು ತಂದಿರ್ತಕ್ಕಂಥ ತಳಿಯನ್ನು ನೀವು ಅದರಲ್ಲಿ ಗಿಡವನ್ನು ನಾಟಿ ಮಾಡಿ ಮಧ್ಯ ಹಂತದಲ್ಲಿ ನಾಟಿ ಮಾಡಿ ನಂತರ ಚೆನ್ನಾಗಿ ತುಳಿದು ಅವತ್ತೇ ನೀರು ಕೊಡಬೇಕು. ಇದು ನಾಟಿ ಮಾಡುವ ಒಂದು ವಿಧಾನ. ಇನ್ನು ಸಸಿಗಳ ಆಯ್ಕೆ ನಾವು ಯಾವ ರೀತಿ ಮಾಡಬೇಕು, ಇತ್ತೀಚಿನ ದಿನಗಳಲ್ಲಂತೂ ನಾವು ಕೇವಲ ಕಸಿ ಮಾಡಿದ ಸಸಿಗಳನ್ನೇ ಆಯ್ಕೆ ಮಾಡ್ತಾಯಿದ್ವಿ. ಮೊದಲೆಲ್ಲ ನಾವು ಗೂಟಿಯಿಂದ ಅಥವಾ ಇದೇನು ಹೇಳ್ತೀವಿ ಬೀಜದಿಂದನೇ ನಾವು ಸಸಿಗಳನ್ನು ಅಭಿವೃದ್ಧಿಪಡಿಸಿ ಮಾಡ್ತಿದ್ವಿ. ಆದರೆ ನಿರ್ಲಿಂಗ ರೀತಿಯಲ್ಲಿ ನಾವೇನು ಮಾಡೋದು, ಗಿಡಗಳನ್ನು ಕಸಿ ಮಾಡಿ ಮೃದುಕಾಂಡ ಕೃಷಿ ಅಂತ ಬಂದಿರುತ್ತೆ ಮತ್ತು ಸಾಮೀಪ್ಯ ಕೃಷಿ ಅಂತ ಹೇಳ್ತೀವಿ ನಾವು. ಆ ಒಂದು ವಿಧಾನದಲ್ಲಿ ಈಗ ಗಿಡಗಳನ್ನು ಕಸಿ ಮಾಡಿ ಸುಮಾರು 1 ವರ್ಷದ ಗಿಡಗಳನ್ನು ಕಸಿ ಮಾಡಿದ ನಂತರ ಅವುಗಳನ್ನು ನಾಟಿ ಮಾಡಲಿಕ್ಕೆ ಸೂಕ್ತವಾಗಿರ್ತದೆ. ಅದನ್ನು ಉತ್ತಮವಾದ ನರ್ಸರಿಯಿಂದ ರೋಗರಹಿತ ಮತ್ತು ಕೀಟರಹಿತ ಆಮೇಲೆ ಅದರಲ್ಲಿ ಯಾವುದೇ ತರಹದ ನ್ಯೂನತೆಗಳು ಇರಲಾದಂಥ ತಳಿಗಳನ್ನು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ಅರಿತುಕೊಂಡು ತಿಳಿದುಕೊಂಡು ನೀವು ತಂದು ನಾಟಿ ಮಾಡಬೇಕು. ಸಾಮಾನ್ಯವಾಗಿ ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಕೂಡ ನಿಮಗೆ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಅಲ್ಲಿರ್ತಕ್ಕಂಥ ತಳಿಗಳು ಅವ್ರು ಅಭಿವೃದ್ಧಿಪಡಿಸ್ತಕ್ಕಂಥ ಸಸಿಗಳು ಕೂಡ ಭಾಳ ಚೆನ್ನಾಗಿರ್ತವೆ. ಅವುಗಳನ್ನು ತಂದು ನೀವು ನಾಟಿ ಮಾಡಬೇಕು. ಇನ್ನು ನಾಟಿ ಮಾಡಬೇಕಾದಾಗ ಕಸಿ ಮಾಡಿದ ಭಾಗವು ಮೇಲೆ ಇರಬೇಕು, ಅದು ಮಣ್ಣಲ್ಲಿ ಮುಣಗಬಾರ್ದು. ಇದನ್ನು ಎಚ್ಚರಿಕೆ ವಹಿಸಬೇಕು. ಮತ್ತು ಆ ಕಸಿ ಮಾಡಿದ ಕೆಳಗೆ ಯಾವುದೇ ರೆಂಬೆಗಳು ಬರಬಾರ್ದು. ಇಷ್ಟೊಂದು ನೀವು ಎಚ್ಚರಿಕೆ ವಹಿಸಿ ನಾಟಿ ಮಾಡಿದ ನಂತರ 3 ತಿಂಗಳವರೆಗೂ ನಿಮಗೆ ಯಾವುದೇ ನಿರ್ವಹಣೆ ಮಾಡೋದಿರೋದಿಲ್ಲ. ನಿರ್ವಹಣೆ ಅಂತಂದರೆ ಕಸ ಇರಲಾದಂಗೆ ನೋಡ್ಕೋಬೇಕು, ಸ್ವಲ್ಪ ಮಟ್ಟಿಗೆ ನೀರಾವರಿ ಇರುವಂತೆ ನೋಡ್ಕೋಬೇಕು. ಮತ್ತು ಯಾವುದಾದ್ರೂ ಗಿಡಗಳು ಒಣಗ್ತಾ ಇದೆಯೋ ಅಥವಾ ಏನಾಗಿದೆ ನೋಡಿಕೊಂಡು ತಜ್ಞನ ಮಾಹಿತಿ ಪಡೆದು ಸೂಕ್ತವಾದ ನಿರ್ವಹಣೆಯನ್ನು ಮಾಡಬೇಕು. ಇದು ಮುಖ್ಯವಾದದ್ದು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಳು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು
ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಎಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ನಂತರ ಏನು ಮಾಡ್ಬೋದು ನೀವು, ಈಗ 3-4 ತಿಂಗಳಾದ ನಂತರ ಸುಮಾರು ಅಕ್ಟೋಬರ್ ನವಂಬರ್ನಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮೊದಲನೇ ಹಂತದ ಗೊಬ್ಬರಗಳನ್ನು ಕೊಡಬಹುದು. ಈ ಗೊಬ್ಬರಗಳನ್ನು ಕೊಡಬೇಕಾದ್ರೆ ಯಾವ ರೀತಿ ಕೊಡಬೇಕು ನಾವು? ಮೊದಲನೇ ವರ್ಷದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಂ ನಾವು 70 ಗ್ರಾಮ್, 20 ಗ್ರಾಮ್ ಮತ್ತು 70 ಗ್ರಾಮ್ ಇದು ಒಂದು ಗಿಡಕ್ಕೆ ನಾವು ಕೊಡ್ತೀವಿ. ಇದನ್ನು 2 ಹಂತದಲ್ಲಿ ಕೊಡ್ಬೋದು. ಒಂದು ಅಕ್ಟೋಬರ್ ನವಂಬರ್ನಲ್ಲಿ, ಒಂದು ಮಳೆಗಾಲದಲ್ಲಿ. ಈ ರೀತಿ 2 ಹಂತದಲ್ಲಿ ನೀವು ಕೊಡಬೇಕಾಗುತ್ತೆ. ಸೊ ಇದನ್ನು 2ನೇ ವರ್ಷ ಅದನ್ನು ಡಬಲ್ ಮಾಡ್ಕೊತಾ ಹೋಗೋದು. 3ನೇ ವರ್ಷ ಮೂರು ಪದ್ಧತಿ. ಹೀಗೆ ಒಟ್ಟು 5 ವರ್ಷದ ಬೆಳೆಗೆ ನಾವು 350ರಷ್ಟು ಸಾರಜನಕ, ಸುಮಾರು 100ರಿಂದ 120 ಗ್ರಾಮ್ನಷ್ಟು ರಂಜಕ ಮತ್ತು 350ರಿಂದ 400 ಗ್ರಾಮ್ನಷ್ಟು ಪೊಟ್ಯಾಷನ್ನು 2 ಹಂತದಲ್ಲಿ ಕೊಡಬೇಕು. 10 ವರ್ಷ ಗಿಡಗಳಿಗೆ ನಾವು ಸುಮಾರು 700 ಗ್ರಾಮ್ನಷ್ಟು ಸಾರಜನಕ, ಒಂದು ಸುಮಾರು 200ರಿಂದ 250 ಗ್ರಾಮ್ನಷ್ಟು ರಂಜಕ ಮತ್ತು 700 ಗ್ರಾಮ್ನಷ್ಟು ಪೊಟ್ಯಾಷ್. ಇದನ್ನು ನೀವು ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿ ಕೊಡಬೇಕು. ಸುಮ್ಮನೆ ಹೇಳಿದ್ದಾರೆ ಅಂತ ಕೊಡೋದಲ್ಲ. ಮಣ್ಣು ನೀರಿನಲ್ಲಿ ಒಂದು ವೇಳೆ ಸಾರಜನಕ ಹೆಚ್ಚಿದರೆ ಸಾರಜನಕವನ್ನು 25% ಅಷ್ಟು ಕಡಿಮೆ ಮಾಡಬೇಕು. ಪೊಟ್ಯಾಷ್ ಹೆಚ್ಚಾಗಿದ್ದರೆ ಪೊಟ್ಯಾಷಿಯಂ 25% ಅಷ್ಟು ಕಡಿಮೆ ಮಾಡಬೇಕು. ಕಡಿಮೆ ಇತ್ತು ಅಂತಂದರೆ 25% ಅಂತೂ ಹೆಚ್ಚು ಮಾಡಿ ಕೊಡಬೇಕು. ಇದನ್ನು ವಿಜ್ಞಾನಿಗಳು ಮತ್ತು ಸಾಯಿಲ್ ಸೈಂಟಿಸ್ಟ್ ಅಂತ ಇರ್ತಾರೆ, ಅವುಗಳನ್ನು ನೀವು ಸಂಪರ್ಕ ಮಾಡಿ ಕೊಟ್ಟರೆ ನಿಮಗೆ ಉತ್ತಮ ನಿರ್ವಹಣೆ ಆಗುತ್ತದೆ. ನಂತರ ಏನು ಮಾಡಬೇಕು, ನಾಟಿ ಮಾಡಿದ ಸುಮಾರು ಮೊದಲನೇ ವರ್ಷ ಈ ರೀತಿ ಗೊಬ್ಬರಗಳನ್ನು ಕೊಟ್ಟು ನಿರ್ವಹಣೆ ಮಾಡಿದ ಮೇಲೆ ಅದಕ್ಕೆ ನಾವು ಆಕಾರ ಕೊಡಬೇಕಾಗುತ್ತೆ. ಯಾಕಂದರೆ ಯಾವಾಗ ಹೇಗೆ ಬೇಕು ಹಾಗೆ ಬೆಳೀತಾವೆ ಗಿಡಗಳು. ಆಗ ಬೆಳೆದಾಗ ನಿಮಗೆ ಇಳುವರಿ ಸರಿಯಾಗಿರೋಂಗಿಲ್ಲ. ಅದಕ್ಕೊಂದು ಛತ್ರಿ ಆಕಾರ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಆಕಾರ ಕೊಟ್ಟಾಗ ಮಾತ್ರ ಆ ಗಿಡಗಳು ಚೆನ್ನಾಗಿ ಬೆಳೆದು ನಿಮಗೆ ಇಳುವರಿ ಕೊಡ್ತವೆ ಮತ್ತು ಸರಿಯಾದ ಸಮಯದಲ್ಲಿ ಹೂ ಕೊಚ್ಚುತ್ತವೆ. ಸೊ ಅದಕ್ಕೇನು ಮಾಡಬೇಕು, ಸುಮಾರು 90 ಸೆಂಟಿಮೀಟರ್ನಷ್ಟು ಒಂದು ರೆಂಬೆ ಆದಮೇಲೆ ಒಂದು ಮೇಲೆ ಲೀಡರ್ ಅಂತ ಹೇಳ್ತೀವಿ, ಆ ಲೀಡರ್ ಕೊಂಬೆಯನ್ನು ಬಿಟ್ಟು ನಂತರ ಬರ್ತಕ್ಕಂಥ ರೆಂಬೆಗಳನ್ನು ನಾವು ಸುಮಾರು 15 ಸೆಂಟಿಮೀಟರ್ ಅಂತರದಲ್ಲಿ ಮೊದಲನೇ ಹಂತದ ರೆಂಬೆಗಳು ಬರುವಂತೆ ನಾವು ಕಟಿಂಗ್ ಮಾಡ್ತೀವಿ. ಅದಕ್ಕೆ ಪ್ರಿಯೂನಿಂಗ್ ಅಥವಾ ಚಾಟ್ನಿ ಅಂತ ಹೇಳ್ತೀವಿ. ಆನಂತರ 2ನೇ ಹಂತದ ರೆಂಬೆಗಳನ್ನು ಕೂಡ 15 ಸೆಂಟಿಮೀಟರ್ ಅಂತರದಲ್ಲಿ ನಾವು ಕಟಿಂಗ್ ಮಾಡಬೇಕು. ಈ ರೀತಿ ನಾವು ಛತ್ರಿ ಆಕಾರದಲ್ಲಿ ಕೊಟ್ಟಾಗ ಮಾತ್ರ ನಮಗೇನಾಗ್ತದೆ, ನಾವು ಛಾವಣಿ ಅಥವಾ ಕ್ಯಾನೋಪಿ ನಿರ್ವಹಣೆ ಅಂತ ಹೇಳ್ತೀವಿ ನಾವು. ಈ ರೀತಿ ಮಾಡಿದಾಗ ನಿಮಗೆ 3ನೇ ವರ್ಷದಿಂದ ಕಾಯಿಗಳು ಶುರುವಾಗ್ತವೆ. 3 ವರ್ಷದವರೆಗೂ ಯಾವುದೇ ಕಾಯಿ ಆಗಲಿ ಹಣ್ಣಾಗಲಿ ನಾವು ತೊಗೊಳ್ಬಾರ್ದು. ಅದರಿಂದ ಏನಾಗ್ತದೆ, ಗಿಡಕ್ಕೆ ಹೊರೆಯಾಗಿ ಗಿಡವು ಮುಂದೆ ಅಶಕ್ತವಾಗಿ ಅದು ಬೇಗನೆ ಸತ್ತು ಹೋಗ್ತದೆ ಅಥವಾ ಅದು ಇಳುವರಿ ಕೊಡ್ದಂಗೆ ಆಗ್ತದೆ.
ಸೊ ಇದನ್ನೆಲ್ಲ ನೀವು ಎಚ್ಚರ ವಹಿಸಿ ಮಾಡಿದ್ದೇ ಆದಲ್ಲಿ 4ನೇ ವರ್ಷದಿಂದ ನಿಮಗೆ ಸೂಕ್ತವಾದ ನಿಮಗೆ ಇಳುವರಿ ಕೊಡಲು ಶುರುವಾಗ್ತದೆ ಒಂದು ಯಾವುದೇ ಒಂದು ಮಾವಿನ ಗಿಡ. ಮತ್ತು 4ನೇ ವರ್ಷದಿಂದ ನೀವೇನು ಮಾಡ್ಬೇಕಂದ್ರೆ ನಾನು ಮೊದಲನೇ ಹೇಳ್ದಂಗೆ ಸುಮಾರು 400ರಷ್ಟು ಸಾರಜನಕ, 200 ಗ್ರಾಮ್ನಷ್ಟು ರಂಜಕ ಮತ್ತು 400 ಗ್ರಾಮ್ನಷ್ಟು ಪೊಟ್ಯಾಷ್ ಇದನ್ನು 2 ಹಂತದಲ್ಲಿ ಕೊಡೋದ್ರ ಮೂಲಕ ನೀವು ಗೊಬ್ಬರದ ನಿರ್ವಹಣೆ ಮಾಡಬೇಕು. ಮತ್ತು ಸೆಪ್ಟೆಂಬರ್ ತಿಂಗಳಿಂದ ಶುರು ಮಾಡಿಕೊಂಡು ನೀವು ನೀರು ಕೊಡಲು ಆರಂಭಿಸಬೇಕು. ಸೊ ನವಂಬರ್ ತಿಂಗಳಲ್ಲಿ ಏನು ಮಾಡ್ತೀವಿ ನಾವು ನೀರನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ ಹೂಗಳು ಚೆನ್ನಾಗಿ ಕಚ್ತವೆ. ಸೊ ಸುಮಾರು 45 ದಿವಸ ನಾವು ನೀರನ್ನು ಸಂಪೂರ್ಣವಾಗಿ ಬಂದ್ ಮಾಡಿದಾಗ ಹೂ ಚೆನ್ನಾಗಿ ಕಚ್ಚಿ ಕಾಯಿ ಆದಾಗ ಮಾತ್ರ ನಾವು ಸ್ವಲ್ಪ ನಿಯಮಿತ ನೀರು ಕೊಡ್ತಾ ಸಂಪೂರ್ಣವಾಗಿ ಕಾಯಿಗಳಾದಾಗ ಅಂದರೆ ನಿಮ್ಮೆ ಗಾತ್ರದಲ್ಲಿ ಕಾಯಿಗಳಾದಾಗ ನೀವು ಸಾಮಾನ್ಯವಾಗಿ ನೀರನ್ನು ಕೊಡಬಹುದು. ಈ ರೀತಿ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿದೆ. ಇನ್ನು ಪೋಷಕಾಂಶಗಳ ನಿರ್ವಹಣೆ ಬಂದಾಗ ನಾವು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ನಿಮ್ಗೆ ಗೊತ್ತಿದೆ, ಅಲ್ಲಿ ಅಭಿವೃದ್ಧಿಪಡಿಸಿದ ಮಾವು ಸ್ಪೆಷಲ್ ಅಂತ ಒಂದಿದೆ. ಇದು ನಿಮಗೆ ಎಲ್ಲ ಪೋಷಕಾಂಶಗಳು ಅಂದರೆ ಲಘು ಪೋಷಕಾಂಶಗಳು ಜಿಂಕ್ ಸತು ಆಗಿರ್ಬೋದು ಅಥವಾ ಕಬ್ಬಿಣದ ಅಂಶ ಆಗಿರ್ಬೋದು, ತಾಮ್ರದ ಅಂಶ ಆಗಿರ್ಬೋದು, ಇವೆಲ್ಲವೂ ಮ್ಯಾಗ್ನೀಷಿಯಮ್ ಆಗಿರ್ಬೋದು, ಇವೆಲ್ಲವೂ ಅವರು 20 ವರ್ಷ ಕರೆಕ್ಟಾಗಿ ಅದನ್ನು ಸಂಶೋಧನೆ ಮಾಡಿದ ನಂತರ ಮಾವಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇದ್ದಾರೆ. ಸೊ ಅದನ್ನು ನೀವು ಸೆಪ್ಟೆಂಬರ್ ಹಂತದಿಂದ ಅಂದರೆ ಕಾಯಿ ಕೊಡುವ ಸಮಯದಲ್ಲಿ 4ನೇ ವರ್ಷದಿಂದ ಆರಂಭಿಸಿ ನೀವು ಏನು ಸೆಪ್ಟೆಂಬರ್ ಹಂತದಿಂದ 1 ಸಾರಿ ಮತ್ತು ಅಕ್ಟೋಬರ್ಲಿ 1 ಸಾರಿ, ನವಂಬರ್ಲಿ ಏನೂ ಕೊಡಬೇಡ್ರಿ, ಮತ್ತು ಡಿಸೆಂಬರ್ ಜನವರಿಲಿ ಒಟ್ಟು 3 ರಿಂದ 4 ಸಾರಿ ಇದನ್ನು 1 ಲೀಟರ್ ನೀರಿಗೆ 5 ಗ್ರಾಮ್ ಬೆರೆಸಿ ಬೆಳಗಿನ ಜಾವ ಅಥವಾ ಸಾಯಂಕಾಲ, ಆಮೇಲೆ ಒಂದು 20 ಲೀಟರ್ ನೀರಿಗೆ 1 ನಿಂಬೆಹಣ್ಣು ಗಾತ್ರ, ಯಾಕಂದರೆ ಕೆಲವೊಂದು ಕಬ್ಬಿಣ ಅಂಶಗಳು ಅದರಲ್ಲಿ ಕರಗಂಗಿಲ್ಲ, ನಿಂಬೆಹಣ್ಣು ಹಾಕಿದಾಗ ಅದು ಕರಗ್ತದೆ, ಅಂದರೆ ಆಮ್ಲೀಯವಾಗಿ ಅದು ಕರಗ್ತದೆ. ಸೊ ಹಾಗೆ ನೀವು ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಸಿಂಪರಣೆ ಮಾಡಬೇಕು. ಇದ್ರ ಜೊತೆಗೆ ಯಾವುದಾದ್ರೂ ರೋಗ ಕೀಟ ಇದ್ದರೆ ಅದನ್ನು ಕೂಡ ಯಾವುದೇ ರೋಗಾಣುವಾಗಲಿ ಅಥವಾ ಕೀಟನಾಶಕವಾಗಲಿ ಅದನ್ನು ಕೂಡ ಬೆರೆಸಿ ನೀವು ಸಿಂಪರಣೆ ಮಾಡಬಹುದು. ಇದನ್ನು ಪ್ರತಿ ತಿಂಗಳು ಅಂದರೆ 30 ರಿಂದ 35 ದಿವಸಗಳು ಒಮ್ಮೆ ನೀವು ಸಿಂಪರಣೆ ಮಾಡ್ತಾ ಇರಬೇಕು. ಆಮೇಲೆ ಕೊನೆ ಹಂತದಲ್ಲಿ ಕಾಯಿ ಬಲಿಯುವಾಗ ಮಾಗುವಾಗ ಆವಾಗ ಒಂದ್ಸರಿ ನೀವು ಕೊಟ್ಟಿದ್ದೆ ಅದರಲ್ಲಿ ಕಾಯಿಗೆ ಚೆನ್ನಾಗಿ ಶೈನಿಂಗ್ ಬರ್ತದೆ, ಆಮೇಲೆ ಯಾವುದೇ ಕರೆಗಳು ರೋಗಗಳು ಇಲ್ಲದನ್ನು ನೋಡ್ಕೋತದೆ, ಮತ್ತು ಉತ್ತಮವಾದ ನಾವು ಬ್ರಿಕ್ಸ್ ಅಂತ ಹೇಳ್ತೀವಿ ಅಂದರೆ ಸ್ವೀಟ್ನೆಸ್ ತುಂಬೋದ್ರಿಂದ ನಿಮಗೆ ಕಾಯಿಗಳಿಗೆ ಹೆಚ್ಚಿನ ಒಂದು ಮಾರುಕಟ್ಟೆ ಸಿಗ್ತದೆ ಮತ್ತು ಒಳ್ಳೆಯ ಗುಣಮಟ್ಟ ಸಿಗ್ತದೆ. ಸೊ ಇದು ಪೋಷಕಾಂಶಗಳ ನಿರ್ವಹಣೆ ಆಯಿತು. ಇನ್ನು ಇದು ಬಂದಾಗ ಕಟಾವು ಯಾವ ರೀತಿ ಮಾಡಬೇಕು, ನಾವು ಯಾವಾಗಲೂ ಹಾರ್ವೆಸ್ಟಿಂಗ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದರೆ ಕರೆಕ್ಟಾಗಿ ಕಾಯಿಗಳು ಯಾವಾಗ ಮಾಗುತ್ತವೆ ಅದನ್ನು ನೋಡ್ಕೊಂಡು ನಾವು ಕಟಾವನ್ನು ಮಾಡಬೇಕು. ಸಾಮಾನ್ಯವಾಗಿ 3 ತಿಂಗಳ ನಂತರ 3 ರಿಂದ 3.5 ತಿಂಗಳ ನಂತರ ಕಾಯಿ ಅಂದರೆ ಹೂ ಕಚ್ಚಿದ 3 ರಿಂದ 3.5 ತಿಂಗಳ ನಂತರ ಕಾಯಿಗಳು ನಿಮಗೆ ಕಟಾವಿಗೆ ಬರ್ತವೆ. ಆ ಕಟಾವಿಗೆ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಸುಮಾರು 1 ವಾರದಷ್ಟು ನೀವು ನೀರು ಕೊಡದಂತೆ ನೋಡ್ಕೋಬೇಕು. ಆವಾಗ ಏನಾಗ್ತದೆ ಶುಗರ್ ಕಂಟೆಂಟ್ ಅಥವಾ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಸೊ ಆ ಹಂತದಲ್ಲಿ ನಿಮ್ಗೆ ಏನಾಗ್ತದೆ, ಕಾಯಿಯ ಒಂದು ಆಕಾರ ಬದಲಾವಣೆ ಆಗ್ತದೆ, ಕಾಯಿಗಳು ಸ್ವಲ್ಪ ಭುಜವಾಗಿ ಎತ್ತರವಾಗಿ ಸ್ವಲ್ಪ ದಪ್ಪವಾಗ್ತವೆ. ಆನಂತರ ಕಿತ್ತಳೆ ಹಣ್ಣದ ಒಂದು ಕಿತ್ತಳೆ ಬಣ್ಣ ಬರ್ತದೆ. ಅದಲ್ಲದೆ ಏನಾಗ್ತದೆ, ಪ್ರತಿಯೊಂದು ಗಿಡಗಳಲ್ಲಿ ಒಂದು 4-5 ಹಣ್ಣು ಉದುರಲು ಶುರುವಾಗ್ತವೆ. ಆವಾಗ ನೀವೇನಾಗ್ತದೆ, ಇದು ಸರಿಯಾದ ಮಾಗಿದ ಸಮಯ, ಈಗ ಕಾಯಿಗಳನ್ನು ಕಟಾವು ಮಾಡಬೇಕು ಅಂತ ಹೇಳಿ ತಿಳ್ಕೊಬೇಕು. ಇದೇ ಹಂತದಲ್ಲಿ ನೀವು ನೋಡ್ತಾ ಇರಬೇಕು. ಆನಂತರ ಕಾಯಿಗಳನ್ನು ಕಟಾವು ಮಾಡಬೇಕು. ಸೊ ಈ ಹಂತ ತಲುಪಿದಾಗ ಏನು ಮಾಡಬೇಕು, ನೀವು ಕಾಯಿ ಕಟಾವು ಮಾಡಬೇಕಾದಾಗ ಯಾವಾಗಲೂ ಸಾಯಂಕಾಲ ಹೊತ್ತಿನಲ್ಲಿ ಅಥವಾ ಬೆಳಗಿನ ಜಾವ ತಂಪು ಹೊತ್ತಿನಲ್ಲಿ ಕಾಯಿಗಳನ್ನು ಕಟಾವು ಮಾಡಬೇಕು. ಈ ರೀತಿ ಕಟಾವು ಮಾಡಬೇಕಾದಾಗ ಏನು ಮಾಡಬೇಕು, 1 ಇಂಚಿನಷ್ಟು ನಾವು ಡೇಟ್ ಅಂತ ಹೇಳ್ತೀವಿ ಅಥವಾ ಸ್ಟಾಕ್ ಅಂತ ಹೇಳ್ತೀವಿ. ಸ್ಟಾಕ್ ಅಂದರೆ ಒಂದು ಗಿಡಗಳನ್ನು ಕಟ್ ಮಾಡಿ ಕಾಯಿ ಪೂರ್ತಿ ಕಟ್ ಮಾಡಬಾರ್ದು, 1 ಇಂಚು ಸ್ಟಾಕನ್ನು ಬಿಟ್ಟು ನೀವು ಕಟಾವು ಮಾಡಿ ಅದನ್ನು ಏನು ಮಾಡಬೇಕು, ನೆರಳಿನಲ್ಲಿ ತಲೆ ಕೆಳಗಾಗಿಡಬೇಕು. ಏಕೆಂದರೆ ಸೋನೆ ಅಥವಾ ಲ್ಯಾಟೆಕ್ಸ್ ಅಂತ ಏನು ಹೇಳ್ತೀವಿ, ಆ ರಸಾಯನ ಹೇಳ್ತಲ್ಲ, ಅದ್ರ ಮೇಲೆ ಸೋರಿತು ಅಂದರೆ ಅದರಲ್ಲಿ ಕಲೆಗಳಾಗ್ತವೆ, ಮಚ್ಚೆಗಳಾಗ್ತವೆ ಮತ್ತು ರೋಗಗಳು ಉಂಟಾಗ್ತವೆ, ಕೀಟಗಳು ಉಂಟಾಗ್ತವೆ. ಇದರಿಂದಾಗಿ ನಿಮ್ಮ ಗುಣಮಟ್ಟ ಹಾಳಾಗ್ತದೆ. ಉತ್ತಮವಾದ ಒಂದು ನಿಮಗೆ ಅದು ಬೆಲೆ ಬರಬೇಕು ಅಂತಂದರೆ ತಲೆ ಕೆಳಗಾಗಿ ಇರಬೇಕು. ಈ ರೀತಿ ಒಂದು 4 ರಿಂದ 6 ತಾಸು ತಲೆ ಕೆಳಗಾಗಿ ಇಡಬೇಕು. ಆನಂತರ ಪ್ರೀ ಕೂಲಿಂಗ್ ಅಂತ ಹೇಳ್ತೀವಿ. ಪ್ರೀ ಕೂಲಿಂಗ್ ಮಾಡೋದ್ರಿಂದ ಏನಾಗ್ತದೆ, ಈಗ ಇತ್ತೀಚೆಗಿನ ದಿನಗಳಲ್ಲಿ ಅದರಲ್ಲೂ ಆಪೂಸ್ ಎಂಬ ಒಂದು ತಳಿಯಲ್ಲಿ ನಾವು ಇದು ಅಂತ ಹೇಳ್ತೇವೆ, ಏನು ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ. ಅಂದರೆ ಅದರಲ್ಲಿ ಬರ್ತಕ್ಕಂಥ ಎಲ್ಲ ತಿರುಳು ಏನಾಗಿಬಿಡುತ್ತೆ, ಫುಲ್ ಲೂಸಾಗಿ ಹುಳಿ ಆಗಿಬಿಡುತ್ತೆ. ಸೊ ಇದು ಆಗಬಾರ್ದು ಅಂದರೆ ಪ್ರೀ ಕೂಲಿಂಗ್ ಕಡ್ಡಾಯವಾಗಿ ಮಾಡಬೇಕು. ಒಂದು ವೇಳೆ ಇದನ್ನು ಸಾಧ್ಯತೆ ಇಲ್ಲ ಅಂತಂದರೆ ಬಿಸಿನೀರಿನಲ್ಲಿ ಕೂಡ ನೀವು ಅದನ್ನು ಉಪಚಾರ ಮಾಡಬಹುದು. ಹೇಗೆ ಮಾಡಬೇಕು ಅಂದರೆ 55 ಡಿಗ್ರಿಯಷ್ಟು ಬಿಸಿನೀರಿನಲ್ಲಿ ನಾವನ್ನು ಈ ಎಲ್ಲ ಹಣ್ಣುಗಳನ್ನು ಮುಳುಗಿಸಿ ಸುಮಾರು 15 ರಿಂದ 20 ನಿಮಿಷ ಅಥವಾ ಅರ್ಧ ಗಂಟೆ ಇಡಬೇಕು. ಆನಂತರ ತೆಗೆದು ಅದನ್ನು ಸ್ವಚ್ಛವಾದ ಬಟ್ಟೆಯಿಂದ ಒರೆಸಿ ನೀವು ಟ್ರೇಗಳಲ್ಲಿ ಜೋಡಿಸಿ ಇಡಬೇಕು. ಇನ್ನು ಈ ಹಣ್ಣುಗಳನ್ನು ಯಾವ ರೀತಿ ಮಾಗಿಸ್ಬೇಕು, ಈಗ ಅನೇಕ ವ್ಯಾಪಾರಿಗಳು ನೋಡಿದಾಗ ಅವ್ರು ಏನು ಮಾಡ್ತಾರೆ, ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಒಂದು ಔಷಧಿಯನ್ನು ಉಪಯೋಗ ಮಾಡ್ತಾರೆ. ಇದು ಬಹಳ ಹಾನಿಕಾರಕ ಮತ್ತು ಇದರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಅದಲ್ಲದೆ ಕಾನೂನು ಬಾಹಿರವಾಗಿದೆ. ಯಾರು ಕ್ಯಾಲ್ಸಿಯಂ ಕಾರ್ಬೈಡ್ ಉಪಯೋಗ ಮಾಡ್ತಾರೆ ಅದನ್ನು ಕಾನೂನುವಾಗಿ ನಾವು ಕ್ರಮ ತೆಗೆದುಕೊಳ್ಳಬಹುದಾಗಿದೆ. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ, ಇತ್ತೀಚೆಗೆ ಮ್ಯಾಂಗೋ ಬೋರ್ಡ್ ಅಂತ ಹೇಳ್ತೀವಿ ನಾವು, ಆ ನಿಗಮದಿಂದ ಕೂಡ, ಆಮೇಲೆ ಇತ್ತೀಚೆಗೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೂಡ ನಿಮಗೆ ಮಾಹಿತಿ ನೀಡಲಾಗ್ತಿದೆ. ಒಂದು ಹಣ್ಣು ಮಾಗಿಸಿದ ಘಟಕವಿದೆ, ಭಾಳ ಕಡಿಮೆ ನಿಮಗೆ ಖರ್ಚಿನಲ್ಲಿ ದೊರೀತದೆ. ಸುಮಾರು 1 ಟನ್ ಅಥವಾ 2 ಟನ್ ಅಷ್ಟು
ಒಂದು ಘಟಕಕ್ಕೆ ನಿಮಗೆ 3,000ದಿಂದ 5,000 ರೂಪಾಯಿ ಇದೆ. ಇದನ್ನು ನೀವು ನಮಗೆ ಸಂಪರ್ಕಿಸಿದರೆ ಇವಾಗ ಅವ್ರು ಯಾರು ಮಾರಾಟಗಾರ ಇದ್ದರೆ ಅವ್ರು ಸಂಪರ್ಕ ಮಾಡಿ ನಿಮಗೆ ಕೊಡ್ತೀವಿ. ಅದರಲ್ಲಿ 1 ಟನ್ನಿಂದ 2 ಟನ್ನಷ್ಟು ಹಣ್ಣುಗಳನ್ನು ನೀವು ಮಾಗಿಸಬಹುದು. ಯಾವ ರೀತಿ ಮಾಡಬೇಕು ಅಂತಂದರೆ, ಎಲ್ಲ ಹಣ್ಣುಗಳ ಕಟಾವಾದ ನಂತರ ಬಿಸಿನೀರಿನ ಉಪಚಾರ ಅಥವಾ ಪ್ರೀ ಕೂಲಿಂಗ್ ಮಾಡಿದ ನಂತರ ನೀವು ನೆರಳಲ್ಲಿಟ್ಟ ನಂತರ ಆ ಒಂದು ಚೇಂಬರ್ನಲ್ಲಿ, ಆ ಒಂದು ಘಟಕದಲ್ಲಿ ಏನು ಮಾಡಬೇಕು, ಸುಮಾರು 1 ಟನ್ನಷ್ಟು ಹಣ್ಣುಗಳನ್ನು ಟ್ರೇದಲ್ಲಿಟ್ಟು ಒಂದರ ಮೇಲೆ ಒಂದು ಜೋಡಿಸಿ ಇಡಬೇಕು. ಮತ್ತು ಅದಕ್ಕೆಲ್ಲ ನಾವು ಎಥಿಲೀನ್ ಅಂತ ಒಂದು ದ್ರಾವಣ ಬರ್ತದೆ, ಮಾರುಕಟ್ಟೆಯಲ್ಲಿ ದೊರೆಯುತ್ತದೆ, ಎಥೆಫಾನ್ ಅಂತ ಹೇಳ್ತಾರೆ ನಾವು. ಎಥೆಫಾನ್ ಎಂಬುದು ಎಥ್ರೆಲ್ ಅಂತ ಒಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡಿನ ಒಂದು ಎಥ್ರೆಲ್ ಅನ್ನೊಂದು ಅದು ಉತ್ತಮವಾದ ಬ್ರ್ಯಾಂಡ್ ಇದೆ. ಅದನ್ನು ತಗೊಂಡು ಬಂದು ನೀವು ಅದನ್ನು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ ನಂತರ ಆ ಒಂದು ಇದರಲ್ಲಿ ಚೇಂಬರ್ನ ಆ ಘಟಕದಲ್ಲಿ ಸುಮಾರು 100 ಗ್ರಾಮ್ನಷ್ಟು ಒಂದು ಯಾವುದು ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, ಆ ಒಂದು ಪುಡಿಯನ್ನು ಅದರಲ್ಲಿ ಇಡಬೇಕು. ಅಂದರೆ ಒಂದು ಬಟ್ಟಲದಲ್ಲಿ ಹಾಕಿ ಇಡಬೇಕು. ಇಷ್ಟು ಮಾಡಿ ಗಾಳಿ ಆಡದಂತೆ ಆ ಚೇಂಬರನ್ನು, ಆ ಘಟಕವನ್ನು ಮುಚ್ಚಿದಾಗ ಸುಮಾರು 24 ಗಂಟೆಗಳಲ್ಲಿ ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ಎಲ್ಲ ಎಥಿಲಿನ್ ಹೊರಬಂದು ಅವು ಹಣ್ಣುಗಳು ಮಾಗಲಿಕ್ಕೆ ಸಿದ್ಧವಾಗ್ತವೆ. 24 ಗಂಟೆಗಳ ನಂತರ ಆ ಹಣ್ಣುಗಳನ್ನು ಏನು ಮಾಡ್ಕೊಂಡು ನೀವು ಹೊರಗಡೆ ಇಟ್ಟು ಅದರ ಮೇಲೆ ತಟ್ಟಾಗಲಿ ಯಾವುದೇ ಬಟ್ಟೆಯಾಗಿ ಮುಚ್ಚಿ ಗಾಳಿ ಆಡದಂತೆ ಇಡಬೇಕು. ಹೀಗಿಟ್ಟಾಗ ಸುಮಾರು 72 ಗಂಟೆಗಳಲ್ಲಿ, ಅಂದರೆ 3 ದಿನದಲ್ಲಿ ನಿಮಗೆ ಒಂದೇ ಸಮನಾದ ಹಣ್ಣುಗಳು, ಯೂನಿಫಾರ್ಮ್ ಆಗಿ ಹಣ್ಣುಗಳು ನಿಮಗೆ ಮಾಗುತ್ತವೆ. ಈ ರೀತಿ ಮಾಗಿದಾಗ ಹಣ್ಣುಗಳು ಹೆಚ್ಚಿನ ಸಂಪೂರ್ಣವಾಗಿ ಹಳದಿ ಆಗಿರೋಂಗಿಲ್ಲ. ಇದನ್ನು ಒಂದು ಭಾಳ ಮುಖ್ಯವಾದದ್ದು. ಯಾಕಂದರೆ ಗ್ರಾಹಕರು ಏನು ಮಾಡ್ತಾರೆ, ಚೆನ್ನಾಗಿರೋ ಪೂರ್ತಿ ಹಳದಿ ಆಗಿರೋ ಹಣ್ಣುಗಳು ಅಥವಾ ಕಿತ್ತಳೆ ಬಣ್ಣ ಹಣ್ಣುಗಳು ಅಂತಂದರೆ ಅದು ಕೆಮಿಕಲ್ ಉಪಯೋಗ ಮಾಡಿರೋದು, ಇದನ್ನು ತಿಳ್ಕೊಬೇಕು ನೀವು. ಸೊ ಸ್ವಲ್ಪ ಅರೆಬರೆ ಹಳದಿ ಹಣ್ಣು ಆಗಿತ್ತು ಅಂತಂದರೆ ನಿಮಗೆ ಹಣ್ಣು ಮಾಗಿದೆ ಅಂತ ಅರ್ಥ. ಆಗ ಮಾಗಿದಾಗ ಏನಾಗ್ತದೆ, ಮೆತ್ತಗಾಗಿರುತ್ತೆ ಹಣ್ಣು, ಆಮೇಲೆ ನಿಮಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿ ಒಂದು ಹಣ್ಣು ಮಾಗಿಸುವ ಒಂದು ವಿಧಾನವಾಗಿದೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್.
ಇದರ ನಂತರ ನೀವೇನು ಮಾಡಬೇಕು, ಮಾರುಕಟ್ಟೆ ಏನು ಮಾಡಬೇಕು ಅಂದರೆ, ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ, ಮಧ್ಯವರ್ತಿಗಳ ಮೂಲಕ ಮಾರುಕಟ್ಟೆ ಮಾಡ್ತಾಯಿದ್ದಾರೆ. ಯಾವ ಕಾರಣಕ್ಕೂ ಮಾಡಬೇಡ್ರಿ, ಯಾಕಂದ್ರೆ ಮಾವು ಬರೋದೇ ವರ್ಷಕ್ಕೆ ಒಂದು ಸಾರಿ. ಆದ್ದರಿಂದ ನೀವೇ ನೇರ ಮಾರುಕಟ್ಟೆ ಮಾಡಬೇಕು. ಇದರಿಂದ ಸಾಕಷ್ಟು ಮಾಹಿತಿ ನಾವು ನಮ್ಮ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದಿಂದ ಕೊಡ್ತಾ ಇದ್ದೀವಿ. ರೈತರಿಗೆ ಆಗಾಗ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ವಿಜ್ಞಾನಿಗಳು ನಾವೆಲ್ಲ ಸೇರಿ ಅವರಿಗೆ ಕಾಲಕ್ಕೆ ತರಬೇತಿಯನ್ನು ಕೊಟ್ಟು ಯಾವ ರೀತಿ ನೀವು ನೇರ ಮಾರುಕಟ್ಟೆ ಮಾಡಬೇಕು ಅಂತಂದರೆ, ಈ ಕೊಪ್ಪಳ ಸುತ್ತಮುತ್ತ ಸಾಕಷ್ಟು ನಿಮಗೆ ಕಾರ್ಖಾನೆಗಳಿದೆ, ಸಿಮೆಂಟ್ ಕಾರ್ಖಾನೆಗಳಿದೆ, ಕಬ್ಬಿಣದ ಕಾರ್ಖಾನೆಗಳಿದೆ. ಅವರೆಲ್ಲರಿಗೂ ನೀವು ಮಾವು ಪ್ರತಿಯೊಬ್ಬರಿಗೂ ಬೇಕು. ನಮಗೆ ಒಂದು ಅಂದಾಜಿನ ಪ್ರಕಾರ ಒಂದು ಸೀಸನ್ನಲ್ಲಿ ಒಬ್ಬ ಗ್ರಾಹಕ ಮಾವನ್ನು 10 kgಯಿಂದ 20 kg ಸೇವಿಸ್ತಾರೆ. ಸೊ ಅಂದಮೇಲೆ ಎಷ್ಟು ಜನ ಸೇವಿಸ್ಬೋದು ಹೇಳಿ? ಸಾಕಷ್ಟು. ಎಷ್ಟೇ ನಿಮ್ಮ ಮಾವ ಹಣ್ಣನ್ನು ಪೂರೈಕೆ ಮಾಡಿದರೂ ಕಡಿಮೆ ಆಗ್ತದೆ. ಸೊ ಆದ್ದರಿಂದ ನೇರವಾಗಿ ನೀವು ಅವ್ರುಗಳನ್ನು ಸಂಪರ್ಕ ಮಾಡ್ಬೋದು, ಅಥವಾ ಫ್ಯಾಕ್ಟ್ರಿಯಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳನ್ನು ಸಂಪರ್ಕ ಮಾಡ್ಕೊಳ್ರಿ, ಒಂದು ಒಪ್ಪಂದ ಮಾಡ್ಕೊಳ್ರಿ. ಆವಾಗ ನಿಮ್ಗೆ ಏನಾಗ್ತದೆ, ಮಾರುಕಟ್ಟೆ ನಿಮಗೆ ಸಿಕ್ಕಂಗೆ ಆಗ್ತದೆ. ಎರಡನೇದು, ತೋಟಗಾರಿಕೆ ಇಲಾಖೆಯಿಂದ, ಇವನ್ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಆಗಾಗ ನಾವು ಮಾವಿನ ಮೇಳ ಆಗಲಿ, ಹಣ್ಣುಗಳ ಮೇಳ ಆಗಲಿ, ಅಥವಾ ಇತರೆ ಮೇಳಗಳಾಗಲಿ, ಮತ್ತು ಸಿರಿಧಾನ್ಯ ಮೇಳ, ಈ ರೀತಿ ಎಲ್ಲ ನಾವು ಏರ್ಪಡಿಸ್ತಾ ಇರ್ತೀವಿ. ಅಂಥದ್ರಲ್ಲಿ ನೀವು ಒಂದು ಮಳಿಗೆ ಹೇಳ್ಕೊಂಡು ನೀವು ಭಾಗವಹಿಸೋದ್ರ ಮೂಲಕ ನೇರ ಮಾರುಕಟ್ಟೆ ಮಾಡಬಹುದು. ಮೂರನೇದು ಏನಿದೆ, ನಮ್ಮ ಈ ಕೊಪ್ಪಳದಲ್ಲಿ ಸುಮಾರು 11 ರೈತ ಉತ್ಪಾದಕ ಕಂಪನಿಗಳಿದೆ. ಅದನ್ನು FPO ಅಂತ ಹೇಳ್ತೀವಿ. ಅವ್ರು ನೀವು ಸಂಪರ್ಕ ಮಾಡಿದ್ದೇ ಆದಲ್ಲಿ, ಅಥವಾ ಅವರು ಆ ಕಂಪನಿಗಳ ನೀವು ಸದಸ್ಯರೇ ಆದಿದ್ದೇ ಆದಲ್ಲಿ ನಿಮಗೆ ನೇರ ಮಾರುಕಟ್ಟೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಇದಲ್ಲದೇನೂ ಏನು ಮಾಡ್ಬೋದು ನೀವು ಅಂತಂದರೆ, ಬೆಂಗಳೂರು, ಹುಬ್ಬಳ್ಳಿ ಅಂತ ಶಹರಗಳಲ್ಲಿ ಇವತ್ತು ನಾಳೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದೆ. ಅಲ್ಲಿ ಸಾಕಷ್ಟು ಫ್ಯಾಮಿಲಿಗಳು, ಕುಟುಂಬಗಳು ಇರ್ತವೆ. ಎಲ್ಲರಿಗೂ ಮಾವಿನ ಹಣ್ಣು ಬೇಕು. ನೀವು ಒಬ್ಬರ ಸಂಪರ್ಕ ಮಾಡಿ, ಅಲ್ಲಿ ಇರ್ತಕ್ಕಂಥ ಯಾವುದೋ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಒಬ್ಬ ನಿರ್ವಹಣಾ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವ್ರನ್ನ ಸಂಪರ್ಕ ಮಾಡಿ ಒಂದು ರೇಟನ್ನು ನೀವು ಫಿಕ್ಸ್ ಮಾಡಿದ್ದೆ ಅದರಲ್ಲಿ ನಿಮ್ಮ ಮಾರುಕಟ್ಟೆ ಅಲ್ಲೇ ಸಿಗ್ತದೆ. ಯಾವ ಕಾರಣಕ್ಕೂ ಮಧ್ಯವರ್ತಿಗಳಾಗಲಿ, ಅಥವಾ ಈಗೇನು ಈ ನಿಮ್ಮ ತೋಟಗಳನ್ನ ಹಿಡ್ಕೊಳ್ಳಿಕ್ಕೆ ಬರ್ತಾರಲ್ಲ ಅವ್ರ ಮೂಲಕವಾಗಲಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಅದರಲ್ಲಿ ಸಾಕಷ್ಟು ನಿಮ್ಗೆ ನಷ್ಟ ಇದೆ. ನಾನು ಕೂಡ ಮಾವಿನ ತೋಟ ಇದೆ, ನಂದು ಕೂಡ. ನಾನು ಯಾವ ಕಾರಣಕ್ಕೂ ಅವ್ರಿಗೆ ಕೊಡೋಂಗಿಲ್ಲ, ನೇರ ಮಾರುಕಟ್ಟೆ ಮಾಡ್ತೀನಿ. ಸೊ ಕಾರಣ ಹೇಳೋದಂದರೆ ನೇರ ಮಾರುಕಟ್ಟೆ ಮಾಡಿರಿ. ಇನ್ನು ಹೊರಗಡೆ ಕಳಿಸ್ಬೇಕಾದಾಗ ನೀವೇನು ಮಾಡ್ಬೋದು ಅಂದರೆ, ರಟ್ಟಿನ ಡಬ್ಬಿಗಳು ಕೂಡ ನಮ್ಮ ಮ್ಯಾಂಗೋ ಬೋರ್ಡಲ್ಲಾಗಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಾಗಿ ದೊರೀತವೆ. ಅವುಗಳನ್ನ ತಂದು 5 kg, 2 kg, 2.5 kg ಈ ರೀತಿ ಬಾಕ್ಸ್ಗಳಿರ್ತವೆ. ಅವು ಗಾಳಿ ಆಡಲಿಕ್ಕೆ ಸೂಕ್ತವಾದಂಥ ಬಾಕ್ಸ್ಗಳು ಮತ್ತು ದೂರದ ಊರುಗಳಿಗೆ ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲವಾಗಿರ್ತವೆ. ಇಂತಹ ಒಂದು ಬಾಕ್ಸ್ಗಳಲ್ಲಿ ನಾವೇನು ಮಾಡಬೇಕು, ಆ ಮಾವಿನ ಹಣ್ಣುಗಳನ್ನು ಮಾಗಿದ ನಂತರ ಅವುಗಳನ್ನು ಕೆಳಗೆಲ್ಲ ಸ್ವಲ್ಪ ಬಟ್ಟೆ ಆಗಲಿ ಅಥವಾ ಕೆಲವು ಕಾಗದ ಚೂರುಗಳನ್ನಾಗಲಿ ಹಾಕಿ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ 2.5, 3 kg, 4 kg ಮಾಡಿ, ಅದರಲ್ಲಿ ನಿಮ್ಮ ಹೊಲದ ಸರ್ವೆ ನಂಬರು, ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು ಎಲ್ಲವನ್ನು ಬರೆದು, ಆ ನಂತರ ಯಾವ ತಳಿ ಇದೆ, ಕೇಸರ್ ತಳಿನೋ ಅಥವಾ ಆಪೂಸ್ ತಳಿ ಇದೆನೋ, ಬೆನೇಷನ್ ತಳಿ ಇದೆನೋ, ಅದರಲ್ಲಿ ಪ್ಯಾಕಿಂಗ್ ಮಾಡಿ ನೀವು ಕಳಿಸಿದ್ದೆ. ಅದರಲ್ಲಿ ಒಂದು ನಿಮ್ಮ ತಳಿ ಚೆನ್ನಾಗಿತ್ತು ಅಂತಂದರೆ ಮತ್ತೆ ಪುನಃ ಬೇಡಿಕೆಗಳು ಪುನರಾವರ್ತನೆ ಆಗ್ತವೆ. ಎರಡನೇದ್ದು ನಿಮ್ಮ ಹೆಸರು ಗೊತ್ತಾಗ್ತದೆ, ಮತ್ತು ಕೊಪ್ಪಳದ ಒಂದು ಬ್ರ್ಯಾಂಡ್ ಕೂಡ ನಿಮಗೆ ಬೆಳೆಯುತ್ತೆ. ಈ ರೀತಿಯಾದ ಮಾರುಕಟ್ಟೆ ಇರೋದ್ರಿಂದ ನೀವು ಕಳಿಸ್ಬೋದು. ಆಮೇಲೆ ರಫ್ತು ಮಾಡುವ ಅನೇಕ ಇವತ್ತಿನ ದಿವಸ ವ್ಯಾಪಾರಿಗಳಿದ್ದಾರೆ. ಅವು ಬೇಕಂದ್ರೆ ನಾವು ಕೂಡ ಕೊಡ್ತೀವಿ. ನಿಮಗೆ ರಫ್ತು ಮಾಡೋದೇ ಆದರೆ ಅವ್ರು ಏನು ಮಾಡ್ತಾರೆ, ಮೊದಲು ನಿಮ್ಮ ತೋಟವನ್ನು ಬಂದು ನೋಡ್ಕೋತಾರೆ, ಯಾವ ರೀತಿ ಇದೆ, ಏನು ನೀವು ನಿರ್ವಹಣೆ ಮಾಡಿದಿರಿ. ಗ್ಯಾಪ್ ಅಂಥೇಳಿ ಇತ್ತೀಚೆಗೆ ಒಂದು ನಮ್ಮದು ಅಭಿವೃದ್ಧಿಪಡಿಸಿದೆ, ಅಂದರೆ ಗುಡ್ ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಾಕ್ಟೀಸ್ ಅಂತ. ಆ ಪ್ರಾಕ್ಟೀಸ್ ಅಂದರೆ ಏನು, ನೀವು ಕಳೆನಾಶಕ ಇರಬಾರ್ದು, ಅಲ್ಲಿ ಕಸ ಇರಬಾರ್ದು, ಯಾವುದೇ ಒಂದು ರಾಸಾಯನಿಕದ ಹೆಚ್ಚು ಅಂದರೆ ಶಿಫಾರಸು ಮಾಡಲಾರ್ದಂಥ ರಾಸಾಯನಿಕ ಬಳಸಿರಬಾರ್ದು, ಮತ್ತು ಹಣ್ಣು ಮಾಗುವಾಗ ಯಾವುದೇ ರೀತಿ ಕ್ಯಾಲ್ಸಿಯಂ ಕಾರ್ಬೈಡ್ನಂಥ ರಾಸಾಯನಿಕಗಳನ್ನು ಬಳಸಿರಬಾರ್ದು, ಮತ್ತು ಸ್ವಚ್ಛವಾದ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಬೇಕು, ಸ್ವಚ್ಛವಾದ ರೀತಿಯಲ್ಲಿ ನೀವು ಅದನ್ನು ಹಣ್ಣುಗಳ ಸಂಗ್ರಹಣೆ ಮಾಡಬೇಕು. ಈ ರೀತಿ ಎಲ್ಲ ಗ್ಯಾಪ್ ಒಂದು ಕೆಲವೊಂದು ಪದ್ಧತಿ ಇರ್ತವೆ. ಆ ಪದ್ಧತಿಯನ್ನು ನೀವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಉತ್ತಮವಾದೊಂದು ಮಾರುಕಟ್ಟೆ ದೊರೆಯಲಿಕ್ಕೆ ಅವಕಾಶ ಇದೆ. ಸೊ ಎಲ್ಲ ನೆನಪಿಟ್ಟುಕೊಂಡು ನೀವು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಆಧುನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ರಾಸಾಯನಿಕ ಮುಕ್ತ ಅಥವಾ ಕಮ್ಮಿ ರಾಸಾಯನಿಕ ಅಂದರೆ ರೆಸಿಡ್ಯೂಯಲ್ ಫ್ರೀ ಅಂತ ಹೇಳ್ತೀವಿ, ಈ ರೀತಿ ನೀವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಇವತ್ತಿನ ದಿವಸ ಉತ್ತಮ ಮಾರುಕಟ್ಟೆ ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು 1 ಎಕರೆಯಿಂದ ಸುಮಾರು 10 ವರ್ಷಗಳ ನಂತರ 2 ರಿಂದ 2.5 ಲಕ್ಷ ನಿವ್ವಳ ಲಾಭವನ್ನು ಕೂಡ ನಾವು ಪಡ್ಕೋಬೋದು. ಇದರಲ್ಲಿ ಮುಖ್ಯವಾಗಿ ಏನಾಗಿದೆ, ನಿಮ್ಮ ಒಂದು ನಿರ್ವಹಣೆ, ಎರಡನೇದ್ದು ತಳಿ, ಮೂರನೇದ್ದು ನೀವು ಯಾವ ರೀತಿ ಮಾರುಕಟ್ಟೆ ಮಾಡ್ತೀರಿ. ಇವೆಲ್ಲವನ್ನು ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ಮಾವು ಒಂದು ಲಾಭದಾಯಕ ಬೆಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರು ಹೆಚ್ಚಿನ ಮಾಹಿತಿಗಾಗಿ ನಮ್ಮ 2 ನಂಬರ್ ಕೊಟ್ಟಿರ್ತೀನಿ, ಅವು ನೀನು ಸಂಪರ್ಕ ಮಾಡಬಹುದು. ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಇದರಲ್ಲಿ ಮುಖ್ಯಸ್ಥರಾಗಿ ಡಾಕ್ಟರ್ ರವಿ ಸರ್ ಅಂತಿದ್ದಾರೆ, MV ರವಿ ಅಂತ. ಇವರ ಒಂದು ಸಂಪರ್ಕ ನಂಬರ್ ಅಂದರೆ 9420247745. ಆನಂತರ ವಾಮನಮೂರ್ತಿ ಅಂತ ನಾನು ತೋಟಗಾರಿಕೆ ತಜ್ಞ. ನನಗೆ ನೀವು ಸಂಪರ್ಕ ಮಾಡಬೇಕಂದ್ರೆ 8217696837.
ಈ ರೀತಿ ನೀವು ನಮ್ಮನ್ನು ಸಂಪರ್ಕ ಮಾಡಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿರಿ ಅಂತ ಹೇಳ್ತಾ ನನ್ನ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಬಣಕಾರ್, ಹಿರಿಯ ಪ್ರಯೋಗಶಾಲಾ ಸಹಾಯಕ, ಕೃಷಿ ವಿಸ್ತರಣೆ ಕೇಂದ್ರ, ಕೊಪ್ಪಳ. ನಾನು ಈ ದಿನ ಮಣ್ಣು ಮತ್ತು ನೀರು ಪರೀಕ್ಷೆ ಬಗ್ಗೆ ಮಾತನಾಡುತ್ತಿದ್ದೇನೆ. ಮಣ್ಣು ಮತ್ತು ನೀರು ಪರೀಕ್ಷೆ ಏಕೆ ತೆಗಿಬೇಕು, ಅದರಿಂದ ಆಗುವ ಪ್ರಯೋಜನಗಳೇನೆಂದರೆ, ಮಣ್ಣು ಆಮ್ಲೀಯ ಇದೆಯೋ, ಆಸಿಡಿಕ್ ಇದೆಯೋ, ಸುಡಿಕ್ ಇದೆಯೋ ಅಥವಾ ಸವಳಿದೆಯೋ ಎಂದು ತಿಳಿಯಲು, ಮತ್ತು ಮಣ್ಣಿನಲ್ಲಿ ಇರುವ ಪೋಷಕಾಂಶಗಳು ಮತ್ತು ಅದರಿಂದ ಆಗುವ ಲಾಭಗಳು ತಿಳ್ಕೊಳ್ಳಲು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಫಲವತ್ತತೆಯನ್ನು ತಿಳಿಯಲು ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಮತ್ತು ಮಣ್ಣಿನ ಆರೋಗ್ಯ ಸರಿಯಿಲ್ಲದಿದ್ದರೆ ಭೂಸುಧಾರಕಗಳನ್ನು ಬಳಸಿ ಮಣ್ಣು ಆರೋಗ್ಯವನ್ನು ಕಾಪಾಡುವುದು. ಸೂಕ್ತವಾದ ರಸಗೊಬ್ಬರಗಳನ್ನು ಸೂಕ್ತ ಸಮಯದಲ್ಲಿ ನೀಡಲು ಮಣ್ಣು ನೀರು ಪರೀಕ್ಷೆಯನ್ನು ಮಾಡಬೇಕು. ಮತ್ತು ನೀರಿನಲ್ಲಿರುವ ಲವಣಾಂಶಗಳು ಮಣ್ಣಿಗೆ ಪೂರಕವಾಗಿದೆಯೋ ಅಥವಾ ಹಾನಿಕಾರಕವಾಗಿದೆಯೋ ಅಂತ ತಿಳಿಯಲು ನೀರಿನ ಪರೀಕ್ಷೆಯನ್ನು ಮಾಡಿಸ್ಬೇಕು. ಈಗ ಮಣ್ಣು ಪರೀಕ್ಷೆ ಏಕೆ ಮಾಡಿಸ್ಬೇಕಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಈಗ ಮಣ್ಣಿನ ಹೇಗೆ ತೆಗಿಬೇಕು ಮಣ್ಣಿನ ಸ್ಯಾಂಪಲ್ಗಳು ಅಂತ ಅಂದರೆ, ಮೊದಲು ಹೊಲ ಎಲ್ಲ ಫುಲ್ಲು ಅಡ್ಡಾಡ್ಬೇಕು. ಹಿಂಗೆ ಹೊಲ ಅಡ್ಡಾಡಿ ಮಣ್ಣಿನ ಬಣ್ಣ, ಇಳಿಜಾರು, ನೀರಾವರಿಯೋ ಖುಷ್ಕಿಯೋ ಅಂತ ತಿಳ್ಕೊಬೇಕು. ಖುಷಿ ತಿಳ್ಕೊಂಡು ಜಡ್ ಆಕಾರದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ಜಡ್ ಆಕಾರದಲ್ಲಿ ಮಾರ್ಕ್ ಮಾಡ್ಕೊಂಡು ಅಲ್ಲಿ ಒಂದು 10ರಿಂದ 15 ಸ್ಯಾಂಪಲ್ ತಕ್ಕೊಂಡು ಒಂದು ಕ್ಲೀನ್ ಬಕೆಟಲ್ಲೋ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲೋ ಗುಂಪಿ ಮಾಡ್ಕೊಂಡು ರೌಂಡ್ ಒಂದು ವೃತ್ತಾಕಾರ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಮಾಡ್ಕೊಂಡು ಅಪೋಸಿಟ್ ಸೈಡ್ ಮಾಡಿ ತಕ್ಕಂತ ಬಂದು ತೆಗಿಬೇಕು. ಅದರಲ್ಲಿರುವ ಹರಳು, ಕಡ್ಡಿ, ಕಸರೆಲ್ಲ ತೆಗಿಬೇಕು. ಅದನ್ನು ತೆಗೆದು ಕ್ಲೀನಾಗಿ ಮಾಡಿ ಪ್ಲಸ್ ಮಾರ್ಕ್ ಮಾಡ್ಕೊಂಡು ಅಪೋಸಿಟ್ ಮಾರ್ಕೆಲ್ಲ ತಗೊಂಡು ಅದನ್ನು ಅರ್ಧ kg ಬರೋಂಗೆ ಕ್ಲೀನ್ ಪಾಲಿಥೀನ್ ಬ್ಯಾಗ್ ಅಥವಾ ಬಟ್ಟೆಯಲ್ಲಿ ತಗೊಂಡು ಲ್ಯಾಬಿಗೆ ಮುಟ್ಟಿಸ್ಬೇಕು. ಈಗ ಎಷ್ಟು ಸೆಂಟಿಮೀಟ್ರ್ ತೆಗಿಬೇಕು, ಹೇಗೆ ತೆಗಿಬೇಕು ಅನ್ನೋದನ್ನು ತಿಳಿಯೋಣ. ಮೊದಲು ವಿ ಆಕಾರದಲ್ಲಿ ತೆಗಿಬೇಕು ಅದನ್ನು ಮಣ್ಣು. ಈಗ ಚಲಿಕೆ ಇರುತ್ತೆ, ಚಲಿಕೆ ಹಿಂಗೊಂದ್ಸಲ ಹಿಂಗೊಂದ್ಸಲ ವಿ ಆಕಾರದಲ್ಲಿ ಹಿಂಗೆ ಮಣ್ಣು ತೆಗಿಬೇಕು ಅದನ್ನು. ಆಯಿತಾ? ಆಮೇಲೆ ಎಷ್ಟು ಸೆಂಟಿಮೀಟ್ರ್ ತೆಗಿಬೇಕು. ಈಗ ಜೋಳ, ಹತ್ತಿ, ಮೆಕ್ಕೆಜೋಳ ಆದರೆ ಒಂದು ಅಡಿ ತೆಗಿಬೇಕು. ಆಮೇಲೆ ತರಕಾರಿ ಬೆಳೆಗಳಾದರೆ ಟೊಮೊಟೊ, ಚಿಲ್ಲಿ ಆದರೆ 1 ಅಡಿ. ಆಮೇಲೆ ಹತ್ತಿ, ಕಬ್ಬು, ಆಮೇಲೆ ಬನಾನಾ, ಪಪ್ಪಾಯ ಇಂಥವಾಗಾದರೆ 2 ಅಡಿ ತೆಗಿಬೇಕು. ಆಮೇಲೆ ಮಾವು, ಸಪೋಟ ಇಂಥವಕ್ಕಾದರೆ 3 ಅಡಿ ತೆಗಿಬೇಕು. ಆಮೇಲೆ ಎಲ್ಲಿ ತೆಗಿಬೇಕು, ಎಲ್ಲಿ ತೆಗಿಬಾರ್ದು ಅಂತ ಈಗ ತಿಳ್ಕೊಳ್ಳೋಣ. ಗೊಬ್ಬರದ ಗುಂಡಿ ಈಗ ಗೊಬ್ಬರ ಹಾಕಿರ್ತಾರ ಗುಂಡಿ ಹತ್ರ ತೆಗಿಬಾರ್ದು, ರಸ್ತೆ ಪಕ್ಕ ತೆಗಿಬಾರ್ದು, ಕಾಲುದಾರಿ ಹತ್ರ ತೆಗಿಬಾರ್ದು, ಬದುವಿನ ಪಕ್ಕ ತೆಗಿಬಾರ್ದು, ಕೊಟ್ಟಿಗೆ ಹತ್ತಿರ ತೆಗಿಬಾರ್ದು, ಒಕ್ಕಲು ಮಡೆ ಹತ್ತಿರ ತೆಗಿಬಾರ್ದು, ಗೋದಾಮ್ ಹತ್ತಿರ, ಬೇಲಿ ಹತ್ತಿರ ತೆಗಿಬಾರ್ದು. ಮಣ್ಣು ಉಳ್ಕಿ ಜಾಗದಲ್ಲಿ ಎಲ್ಲಾದರೂ ತಗೋಬೋದು. ಮಣ್ಣು ನೀರು ಪರೀಕ್ಷೆ ಯಾವ ಮಾಡಿಸ್ಬೇಕಪ್ಪ ನಾವು, ಸೂಕ್ತ ಸಮಯ ಯಾವುದಂತ ಕೇಳಿದರೆ ಏಪ್ರಿಲ್ ಮೇ ಅಥವಾ ಕಟಾವಾದ ನಂತರ ತೆಗೆಸೋದು ಭಾಳ ಸೂಕ್ತವಾದ ಸಮಯ. ಆಮೇಲೆ ಗೊಬ್ಬರ ಹಾಕೋಕ್ಕಿಂತ ಮುಂಚೆನೇ ತೊಗೋಬೇಕು. ಗೊಬ್ಬರ ಹಾಕಿದ ನಂತರ ತಗೋಬಾರ್ದು, 3 ತಿಂಗಳು ನಂತರ ತೆಗಿಬಾರ್ದು. ಆಮೇಲೆ ಮಣ್ಣು ನೀರು ಪರೀಕ್ಷೆ ಆದಮೇಲೆ ಅದರಲ್ಲಿ ಒಂದು ಚೀಟಿ ಲೇಬಲ್ ಮಾಡ್ಬೇಕು. ನೀವೇನು ರೈತರ ಹೆಸರು, ವಿಳಾಸ, ಆಧಾರ್ ನಂಬರು, ಸರ್ವೆ ನಂಬರು, ಮುಂದೆ ಹಾಕಿದ ಬೆಳೆ, ಹಿಂದೆ ಮತ್ತು ತಳಿ, ಮುಂದೆ ಹಾಕಬೇಕಾದ ಬೆಳೆ ಮತ್ತು ತಳಿ, ಮತ್ತು ಸಾಗುವಳಿ ಖುಷ್ಕಿನೋ ನೀರಾವರಿಯೋ ಅಥವಾ ತೆಗೆದ ದಿನಾಂಕ ಮತ್ತು ವಿಸ್ತೀರ್ಣ ಬರಿಬೇಕು ಅದರಲ್ಲಿ. ಆಮೇಲೆ ಅದನ್ನು ನೀರಿನ ಪರೀಕ್ಷೆ ಮಾಡಬೇಕಂದ್ರೆ, ಈಗ ಒಂದು ಬೋರಲ್ಲಿ ಇರ್ತದಂದರೆ ನಿಮ್ಮನ್ನ ಒಂದು ಅರ್ಧ ಗಂಟೆ ನೀರು ಹೊರಗೆ ನೀರು ಹೊರ ಹಾಕ್ಸ್ಬೇಕು. ಅದನ್ನು ಹೊರ ಹಾಕ್ಸಿ ಅದನ್ನು ಕ್ಲೀನ್ ನೀರಿನ ಬಾಟ್ಲಿ ತೊಗೊಂಡು ಬಂದು ಅದನ್ನು ಲ್ಯಾಬ್ರೇಟ್ರಿಗೆ ಮುಟ್ಟಿಸ್ಬೇಕು. ಅದನ್ನು 24 ತಾಸೊಳಗೆ. ಆಮೇಲೆ ಕ್ಲೀನ್ ಲ್ಯಾಬ್ರೇಟ್ರಿ ಮುಟ್ಟಿಸಿದ ಮೇಲೆ ಅಲ್ಲಿ ಏನೇನು ಪರೀಕ್ಷೆ ಮಾಡ್ತಾರೆ ಅಂದರೆ, ಮಣ್ಣಿನಲ್ಲಿ pH ರಸಸಾರ ಅಂತಾರೆ, pH, EC ಲವಣಾಂಶದ್ದು, ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಮೇಜರ್ ನ್ಯೂಟ್ರಿಯೆಂಟ್ಸು. ಆಮೇಲೆ ಐರನ್, ಜಿಂಕ್, ಮ್ಯಾಂಗ್ನೀಸ್, ಐರನ್, ಕಾಪರ್ ಇವು ಮೈಕ್ರೋನ್ಯೂಟ್ರಿಯೆಂಟ್ಸು. ಆಮೇಲೆ ಕ್ಯಾಲ್ಸಿಯಂ ಪ್ಲಸ್ ಮೆಗ್ನೀಷಿಯಮ್ ಇವು ಸೂಕ್ಷ್ಮ ಪೋಷಕಾಂಶಗಳನ್ನು ಅಲ್ಲಿ ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ವಾಟ್ರದ್ದು pH, EC ಮತ್ತು ಸೋಡಿಯಮ್ಮು, ಕಾರ್ಬೋನೇಟು, ಬೈಕಾರ್ಬೋನೇಟು ಮತ್ತು ಕ್ಲೋರಿನ್, ಮತ್ತು ನೀವು ಮಾಡ್ಸಂಗಿದ್ರೆ ಹೆವಿ ಮೆಟಲ್ಸ್ ಏನಿದ್ರೆ ಅದನ್ನು ಮಾಡಿಸ್ಬೋದು. ಏರ್ ಪ್ರಾಬ್ಲಮೆಟಿಕ್ ಇದ್ದರೆ ಹೆವಿ ಮೆಟಲ್ಸು ಮಾಡಿಸ್ಬೋದು. ಹೀಗೆ ಮತ್ತೆ ಮಣ್ಣು ನೀರು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಸ್ತರಣೆ ಕೇಂದ್ರ ಕೊಪ್ಪಳಕ್ಕೆ ಸಂಪರ್ಕಿಸಬಹುದು.
ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ವಾಮನ್ ಮೂರ್ತಿ ಸರ್ ಅವರು ಈ ಮಾವಿನಲ್ಲಿ ಯಾವ ರೀತಿ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಇದರಲ್ಲಿ ಬರುವಂಥ ರೋಗ ಕೀಟಗಳು ಯಾವ್ಯಾವು ಮತ್ತು ಅದರ ನಿರ್ವಹಣೆ ಹೇಗೆ ಮತ್ತು ಕೊಯ್ಲೋತ್ತರ ತಂತ್ರಜ್ಞಾನದ ಅದರಲ್ಲಿ ಏನೇನು ಮಾಡಬೇಕು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.